ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಹೊರಗಡೆ ಹೋಗಬೇಕು ಅಂದ್ಕೊಂಡಿದ್ದೀವಿ, ಅಂದರೆ ರಾಯಚೂರಿಗೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಬನ್ನಿ ಇವತ್ತಿನ ದಿನ ಯಾವ ಥರ ಇರುತ್ತೆ ಅಂತ. ಸೊ ಸ್ಟಾರ್ಟ್ ಆಗೋದೇ ನನ್ನ ಮಗನಿಂದ ವಿಡಿಯೋ. ಮೊದಲಿಗೆ ಯಾವ ಥರ ಸೌಂಡ್ ಮಾಡ್ತಿದ್ದಾನೆ ನೋಡಿ. ಇವಾಗ ತಾನೇ ಎದ್ದಿದ್ದಾನೆ. ಎದ್ದ ತಕ್ಷಣ ಸೊ ಹಾಲು ಕೊಟ್ಟಿದ್ದೀನಿ ಕುಡಿಲಿಕ್ಕೆ ಅಂದ್ಬಿಟ್ಟು. ಆಲ್ರೆಡಿ ಟಿಫಿನ್ ಮಾಡೋ ಟೈಮ್ ಆಗಿದೆ, ಬಟ್ ಅವನಿಗೆ ಸತ್ತನೆ ಟಿಫಿನ್ ತಿನ್ನಲ್ಲ, ಹಂಗಾಗಿ ಹಾಲು ಕೊಟ್ಟಿದ್ದೀನಿ, ಕುಡಿತಾ ಇದ್ದಾನೆ. ಬನ್ನಿ ನೋಡಿ ಅವನು ಹಿಂಗೆ ಹಾಲು ಕುಡಿತಿದ್ದಾನೆ. ಅಪ್ಪು ಕಾಲಕ್ಕೆ ಕಟ್ಟು ಚಕ್ರ ಮುಖ ಹಾಕೊಂಡು ಕೂರು ಅಂತಂದೆ. ಸೊ ಅದನ್ನೇ ಕೇಳಿದ ತಕ್ಷಣ ಕೂತ್ಬಿಟ್ಟ. ಒಂದೊಂದು ಸರ್ತಿ ಹೇಳಿದ ತಕ್ಷಣ ಹೇಳಿದ ಮಾತೆಲ್ಲ ಕೇಳ್ತಾನೆ. ಕೆಲವು ಸರ್ತಿ ಅಂತೂ ಎದ್ರು ಹಚ್ಬಿಡ್ತಾನೆ. ಮಕ್ಕಳಂದರೆ ಹಾಗೆ ಅಲ್ವಾ, ಅವ್ರ ಮನಸ್ಸೇ ಹೇಗಿರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಸೊ ನಿಂಗೆ ನೋಡಿ ಹಾಲು ಕುಡಿತಾ ಮೀಸಿ ಬರೋ ಥರ ಬಂದುಬಿಟ್ಟಿದ್ದಾವೆ. ಆಲ್ರೆಡಿ ಟೈಮ್ 10 ಗಂಟೆ ಆಗಿತ್ತು, ಬಟ್ ಟಿಫಿನ್ ಮಾಡೋ ಟೈಮ್ ಇವಾಗ ಹಾಲು ಕುಡಿತಿದ್ದಾನೆ. ಡೈರೆಕ್ಟ್ ಟಿಫಿನ್ ಮಾಡಲ್ಲ ಅಂದ್ಬಿಟ್ಟು ಸ್ವಲ್ಪ ಹಾಲು ಕೊಟ್ಟಿದ್ದೆ, ಸ್ವಲ್ಪ ಕೊಟ್ಟಿದ್ದೆ. ಇತ್ತೀಚೆಗೆ ಹಾಲು ಕುಡಿಯೋದು ಕಲ್ತಿದ್ದಾನೆ. ಸೊ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಕೊಡ್ತಾ ಇದ್ದೀನಿ ಹಾಲನ್ನು. ಕುಡಿದು ನಂತರ ಟಿಫಿನ್ ಮಾಡಿಸಿದ್ರೆ ಆಯಿತು ಅಂತ ಏನೂ ಮಾತಾಡ್ತೀನಿ. ಬಡ ಬಡ ಕುಡಿ ಅಷ್ಟು. ಏನೋ ಮಾತಾಡ್ತಾನೆ, ಬಟ್ ನಮಗೇನೂ ಅರ್ಥ ಆಗಲ್ಲ. ಮಾತಾಡೋಕ್ಕೆ ಪ್ರಯತ್ನ ಜಾಸ್ತಿ ಮಾಡಲ್ಲ. ಇವನು ಹೇಳ್ಕೊಟ್ಟಿದ್ದೇನು ಅನ್ನಲ್ಲ. ತನಗಿಷ್ಟ ಬಂದಿದ್ದೇನೋ ಮಾಯಿಗೆ ಬಂದಂಗೆ ತನಗೆ ಅನುಕೂಲ ಆದಂಗೆ ಮಾತಾಡ್ತಾನೆ. ಕೆಲವೊಂದು ಫ್ಲೋಲಲ್ಲಿ ಹೇಳ್ಬಿಡ್ತಾನೆ, ಇನ್ನೊಂದು ಸರ್ತಿ ಹೇಳಂದರೆ ಹೇಳೋದೇ ಇಲ್ಲ, ಆ ಥರ ಮಾಡ್ತಾನೆ. ಇನ್ನು ಈ ಕಡೆ ನೋಡಿ ಅವಲಕ್ಕಿ ಅಂತ ರೆಡಿ ಮಾಡಿಟ್ಟಿದ್ದೀನಿ, ಬಟ್ ಇವರು ಹೊರಗಡೆ ಹೋಗಿದ್ದಾರೆ, ಇನ್ನೂ ಬಂದೇ ಇಲ್ಲ. ಸೊ ಯಾವಾಗ ಬಂದು ನಮ್ಮನ್ನ ಯಾವಾಗ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ, ನೋಡ್ಬೇಕಿನ್ನು. ಪಾಪ ಸೇವಿಂಗ್ ಮಾಡ್ಕೊಂಡು ಬರೋಕ್ಕಂತ ಹೋಗಿದ್ರು, ಹಂಗಾಗಿ ಲೇಟ್ ಆಗಿತ್ತು. ಬಂದ ತಕ್ಷಣವೇ ಅವನು ಕರ್ಕೊಂಡು ಸ್ನಾನಕ್ಕಂತ ಹೋಗಿದ್ದಾರೆ. ಅವ್ರು ಮಾಡಿಸ್ತಿದ್ದಾರಂತೆ, ಯಾವ ಥರ ಅಳ್ತಿದ್ದಾನೆ ನೋಡಿ. ಇನ್ನು ಇವ್ನು ಈ ಕಡೆ ಬಂದು ಸ್ನಾನ ಮಾಡ್ಕೊಂಡು ಬಂದು ಇಲ್ಲಿ ಬೆಡ್ ಮೇಲೆ ಮಲ್ಕೊಂಡಿದ್ದಾನೆ, ಟವಲೆಲ್ಲ ಹೊತ್ಕೊಂಡು. ಮಾಡಿಸಿದ್ರು ಸ್ನಾನ ಮಾಡಿಸಿದ್ದೆ ಯಾರು ಅಂದರೆ ಅವರಪ್ಪ ಅಂತ ಅಂತಿದ್ದಾನೆ. ಹೇಳಿದ್ದೆಲ್ಲನೂ ಅರ್ಥ ಆಗುತ್ತೆ ಇವನಿಗೆ, ಆದರೆ ಕೆಲವು ಸರ್ತಿ ಅರ್ಥ ಆದ್ರೂ ತಂದೆ ಆಗಬೇಕು ಅಂತಾನೆ. ನಾನು ರೆಡಿ ಆದೆ, ಇವನು ಸಹ ರೆಡಿ ಮಾಡಿದ್ದೆ. ಅವರಪ್ಪ ರೆಡಿ ಆಗಿಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ತೀನಿ, ನೀವು ರೆಡಿ ಆಗಿರಿ ಅಂತ ಹೇಳಿದರು. ಸೊ ನಾವು ರೆಡಿ ಆಗಿ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿದ್ರು, ಇನ್ನೂ ಬರಲೇ ಇಲ್ಲ. ತುಂಬ ಲೇಟ್ ಮಾಡಿಬಿಡ್ತಾರೆ ಹೊರಗಡೆ ಹೋಗ್ಬಿಟ್ರೆ. ಸೊ ಇವನು ದಾರಿ ಕಾಯ್ಕೋತ ಕಿಟಕಿ ನೋಡ್ಕೋತ ನಿಂತಿದ್ದ. ನೋಡ್ತಾನೆ ಇರಪ್ಪ ನೀನು, ಅಲ್ಲಿ ಬರ್ತಾನೆ ನಿಮ್ಮಪ್ಪ ಅಂತ ಹೇಳ್ತಾ ಇದ್ದೆ ನಾನು. ಅವನು ಫುಲ್ ಹೊರ್ಗಡೆ ಅಂದ್ಬಿಟ್ರೆ ಫುಲ್ ಖುಷಿಲೇ ಕುಂಡಾಡ್ತಿರ್ತಾನೆ. ಹೊರ್ಗಡೆ ಅಂದ್ಬಿಟ್ಟು ಕಿಟಕಿಲೇ ನೋಡ್ತಿರ್ತಾನೆ. ಬಂದ ತಕ್ಷಣ ನಾವು ಸಹ ಒಂದು ಸಣ್ಣ ವಿಡಿಯೋ ಮಾಡಿಕೊಂಡೆ ಅವ್ರ ಜೊತೆನೂ. ಆ್ಯಂಡ್ ಹೊರಟು ಇನ್ನೂ ದೇವದುರ್ಗದಿಂದ ರಾಯಚೂರು ಕಡೆಗೆ ನಮ್ಮ ಪಯಣ ಇವತ್ತು. ಸೊ ಇವನಿಗೆ ಸ್ವಲ್ಪ ಬಟ್ಟೆ ತೊಗೋಬೇಕಾಗಿತ್ತು, ಹಾಗಾಗಿ ಹೊರಟ್ವಿ. ಸೊ ಹಂಗೆ ಶಾಪ್ ಮಾಡಿದರೆ ಆಯಿತು ಏನಾದರೂ ಅಂದ್ಬಿಟ್ಟು ವಿಶಾಲ್ ಮಾರ್ಟಿಗೆ ಹೋದ್ವಿ. ಫಸ್ಟ್ ನಾವು ರಾಯಚೂರಿಗೆ ಹೋದ ತಕ್ಷಣ ವಿಶಾಲ್ ಮಾರ್ಟಿಗೆ ಹೋಗಿದ್ವಿ. ಆಲ್ರೆಡಿ ಲೇಟಾಗಿ ಬಿಟ್ಟಿದ್ವಲ್ವ, ಸೊ ಹಂಗಾಗಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ವಿಶಾಲ್ ಮಾರ್ಟ್ಗೆ ಹೋದ್ವಿ. ಇಲ್ಲೂ ಸಹ ಬಟ್ಟೆ ಚೆನ್ನಾಗಿರ್ತವೆ, ಮಕ್ಕಳ ಬಟ್ಟೆ ದೊಡ್ಡವರು ಎಲ್ಲ ಕಂಪ್ಲೀಟಾಗಿ ಒಂದೇ ಕಡೆ ಸಿಗುತ್ತಾ ಅಂದ್ಬಿಟ್ಟು ಸೊ ನಾನು ವಿಶಾಲ್ ಮಾರ್ಟಿಗೆ ಹೋಗಿದ್ದು ಫಸ್ಟ್. ಇವನಿಗೆಲ್ಲ ಬಟ್ಟೆ ಚೆನ್ನಾಗೇ ಸಿಕ್ತು, ತೊಗೊಂಡೆ ನಾನು. ಕಲೆಕ್ಷನ್ನು ತುಂಬ ಚೆನ್ನಾಗಿತ್ತು. ಯಾರೆಲ್ಲ ವಿಸಿಟ್ ಮಾಡಬೇಕು ಅಂತ ಇದ್ದರೆ ರಾಯಚೂರಲ್ಲಿ ವಿಶಾಲ್ ಮಾರ್ಟಿಗೆ ಆರಾಮಾಗಿ ಅಫೋರ್ಡೆಬಲ್ ಪ್ರೈಸಲ್ಲಿ ತುಂಬ ಚೆನ್ನಾಗಿರೋ ಬಟ್ಟೆ ಸಿಗುತ್ತೆ. ನೀವು ಸಹ ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ನಾವಂತೂ ಸ್ವಲ್ಪ ಹೊತ್ತು ಪರ್ಚೇಸ್ ಮಾಡಿದ್ವಿ ಅಲ್ಲಿ ವಿಶಾಲ್ ಮಾರ್ಟಲ್ಲಿ. ಇವನು ಬಿಲ್ ಮಾಡೋಷ್ಟರಲ್ಲಿ ಮಧ್ಯಕ್ಕೆ ಸುಮ್ಮನೆ ನಿಲ್ಲೋನೇ ಅಲ್ಲ ಇವನು. ಅಲ್ಲಿ ಒಂದು ಇವನ್ಕಿನ ಒಂದು ಚಿಕ್ಕ ಮಗು ಅಂತಲೇ ಹೇಳ್ಬೋದು, ಇವನ್ಕಿನ ಸ್ವಲ್ಪ ಸಣ್ಣವನೇ ಇದ್ದ. ಅವನು 2 ಬಿಸ್ಕೆಟ್ ಇಟ್ಕೊಂಡು ನಿಂತಿದ್ದ. ಸೊ ಇವನು ಆ ಥರ ಹುಡುಗರು ನೋಡಿದರೆ ಕೆಲವು ಸರ್ತಿ ಸುಮ್ಮನೆ ಇರ್ತಾನೆ, ಇನ್ನು ಕೆಲವು ಸರ್ತಿ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾನೆ. ನನಗೆ ಅದೇ ಭಯ, ಎಲ್ಲಿ ಹಿಡ್ಕೊಂಡು ಹುಡುಗನೆಲ್ಲ ಅಳಿಸಿಬಿಡ್ತಾನೇನೋ ಅಂತ ಭಯ ಆಗ್ತಾಯಿತ್ತು. ಬಟ್ ಅವ್ನು ನೋಡಿ ಯಾವ ಥರ ಮಾಡ್ತಿದ್ದಾನೆ ಅಂತ. ಇವಾಗ ನೋಡಿ ಅವ್ನನ್ನ ಗಟ್ಟಿಯಾಗಿ ಹಿಡ್ಕೊಂಡು ಈ ಥರ ಮಾಡಿ ಬಿಡಿಸೇ ಬಿಡ್ತಾನೆ ಫೈನಲಾಗಿ. ಗೊತ್ತಾಗಲ್ಲಲ್ವ ಮಕ್ಕಳಿಗೆ, ಹಾಗಾಗಿ ಸೊ ಹಿಡ್ಕೊಬೇಡ ಅಪ್ಪು ಅಂತ ಹೇಳ್ತಾ ಇದ್ದೆ, ಅವನಿಂದನೇ ಓಡ್ತಾ ಇದ್ದ. ಒಂದು ಬಿಸ್ಕೆಟ್ ಇಸ್ಕೊಂಡ್ಬಿಟ್ಟ ಅವನ ಕೈಯಿಂದ. ಸೊ ನಾನು ಕೊಡು ಅಪ್ಪು, ಹಂಗೆಲ್ಲ ಇಸ್ಕೋಬಾರ್ದು ಅಂತ. ಅವ್ನು ಪಾಪ ಸುಮ್ಮನೆ ಇದ್ದ, ಏನೂ ಹೇಳಿಲ್ಲ. ಇನ್ನೊಂದು ಇಸ್ಕೊಳಕ್ಕೆ ಹೋಗ್ತಾ ಇದ್ದ, ಬಟ್ ನಾನು ಬೈತಾ ಇದ್ದೆ, ಕೊಡು ಅಂತ ಅಂದಿದ್ದಕ್ಕೆ ಕೊಟ್ಟ ಅವನು.
ಕೊಟ್ಟ ಏನು ಇದು ಮಾಟ ಮಾಡಲಿಲ್ಲ. ಕೊಟ್ಟ ನಂತರ ಮತ್ತೆ ಅವರಪ್ಪ ನೋಡಿದ್ನಲ್ವ ಅಲ್ಲಿ ಹೋಗ್ತಾ ಇದ್ದ. ಸೊ ಫೈನಲಾಗಿ ಎಲ್ಲ ಆದಮೇಲೆ ಅಲ್ಲಿಂದ ಬಿಲ್ ಮಾಡಿಕೊಂಡು ನೆಕ್ಸ್ಟ್ ನಾವು ಹೋಟೆಲಲ್ಲಿ ಊಟ ಎಲ್ಲ ಮಾಡ್ಕೊಂಡು ನಂತರ ನಾವು ಇನ್ನೂ ಟೈಮ್ ಇತ್ತು ಅಂದ್ಬಿಟ್ಟು ಸ್ವಲ್ಪ ಕಿರಾಣಿ ಅದು ತೊಗೊಂಡ್ರಾಯ್ತು ಅಂತ ಸ್ಮಾರ್ಟ್ ಬಜಾರಿಗೆ ಬಂದ್ವಿ. ಸೊ ಅಲ್ಲಿ ಎಲ್ಲ ಶಾಪ್ ಮಾಡಿ ನಂತರ ನಾನು ಅಲ್ಲೇನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಹೊರಗಡೆ ಬಂದಿದ್ವಿ, ಬಿಲ್ ಮಾಡ್ಕೊಂಡು ಹೊರಗಡೆ ಬಂದು ಸ್ವಲ್ಪ ಪಾನಿಪುರಿ ತಿಂದ್ವಿ. ತಿಂದು ಇವನ್ನ ನೋಡಿ ಈ ಥರ ಹಾಕಿ ಕುಂದಿಸ್ಬಿಟ್ಟಿದ್ದೆ, ಅಳ್ತಾ ಇದ್ದ ಅವರಪ್ಪ ಅಂತ ಅಂದ್ಬಿಟ್ಟು. ಎಲ್ಲನೂ ಮುಗಿಸ್ಕೊಂಡು ಸಾಯಂಕಾಲ ಮೇ ಬಿ 4:30-5 ಗಂಟೆ ಆಗಿತ್ತು ಅನಿಸುತ್ತೆ. ನಾನು ಟೈಮೇ ನೋಡಿರಲಿಲ್ಲ. ಅದು ಹೇಗೆ ಹೋಯ್ತೋ ಏನೋ ಟೈಮ್ ಗೊತ್ತೇ ಆಗಲ್ಲ. ಯಾವುದಾದ್ರೂ ಶಾಪಿಂಗ್ ಹೋದರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಇನ್ನು ಊರಿಗೆ ಹೊರಟ್ವಿ. ಇನ್ನು ಇವನು ದಾರಿ ಅರ್ಧಕ್ಕೆ ಮಲ್ಕೊಂಡ್ಬಿಟ್ಟ. ಹಂಗಾಗಿ ಏನು ಪ್ರಾಬ್ಲಮ್ ಆಗಿಲ್ಲ. ಮನೆ ಬಂದ ತಕ್ಷಣ ಟೀ ಇಟ್ಟಿದ್ದೆ ನಾನು. 6:30ಗೆಲ್ಲ ಮನೆಗೆ ಬಂದ್ವಿ. ಬಂದ ತಕ್ಷಣ ನಾನಂತೂ ಫ್ರೆಶ್ ಅಪ್ ಆಗಿ ಕೂದಲಂತೂ ತುಂಬಾ ಹಾಳಾಗೋಗ್ಬಿಟ್ಟಿತ್ತು ಗಾಡಿ ಮೇಲೆ ಬಂದಿದ್ದಕ್ಕೆ. ಸೊ ಅದಕ್ಕೆ ಎಣ್ಣೆ ಎಲ್ಲ ಹಚ್ಚಿ ಮುಖ ತೊಳ್ಕೊಂಡು ದೀಪ ಹಚ್ಚಿ ನಂತರ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತು ರಾಯಚೂರಿಗೆ ಹೋಗಿದ್ವಿ. ಬೆಳಗ್ಗೆ ಹೇಳಿದ್ದೆ ನಾನು. ಸೊ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಅದಕ್ಕೆ ಹೋಗಿದ್ವಿ. ಸೊ ಅದೆಲ್ಲ ಮುಗಿಸ್ಕೊಂಡು 6:30ಗೆ ಮನೆಗೆ ಬಂದ್ವಿ. ಬಂದ ತಕ್ಷಣ ಏನೇನೆಲ್ಲ ಇನ್ನೇನು ಇವನು ಬಂದ ಸ್ವಲ್ಪ ಟೈರ್ಡ್ ಆಗಿತ್ತು. ಎಲ್ಲ ಫ್ರೆಶ್ ಅಪ್ ಆಗಿ ಎಲ್ಲ ಆದ ನಂತರ ನಾವು ಊಟ ಎಲ್ಲ ಮಾಡಿಸಿ ಮಲ್ಗೋದು ಒಂದೇ ಬಾಕಿ ಇತ್ತು. ಫುಲ್ಲು ಒಂಥರ ಟೈರ್ಡ್ ಆಗಿಬಿಟ್ಟಿತ್ತು, ಬೈಕಲ್ಲಿ ಬಂದಿದ್ವಲ್ಲ. ಸೊ ಇವನಂತೂ ಆರಾಮ್ಸೆ ಊಟ ಗೀಟ ಎಲ್ಲ ಮಾಡಿ ಟಿ ವಿ ನೋಡ್ಕೊಂಡು ಕೂತ್ಬಿಟ್ಟಿದ್ದ ಆರಾಮಾಗಿ. ಸೊ ಇವತ್ತಿನ ದಿನ ಯಾವ ಥರ ಇತ್ತು ಅಂತ ಎಲ್ಲ ನೋಡಿದ್ರಿ. ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಕೊಡಿ ಆ್ಯಂಡ್ ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ವಿಡಿಯೋಸ್ ಹಾಕ್ತಿದ್ದೀನಿ, ಬಟ್ ವ್ಯೂಸ್ ಎಲ್ಲ ಬರ್ತಿಲ್ಲ. ಸ್ವಲ್ಪ ಬೇಜಾರಾಗ್ತಿದೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಮಾಡಬೇಕು ಅಥವಾ ಇಲ್ಲಿಗೂ ಇದನ್ನು ಯೂಟ್ಯೂಬ್ ಚಾನಲ್ನ ಹೀಗೆ ಎಂಡ್ ಮಾಡೋದು ಅಂತ. ಸೊ ಸ್ವಲ್ಪ ಇನ್ನೂ ಟ್ರೈ ಮಾಡ್ತೀನಿ ಆದಷ್ಟು ಚೆನ್ನಾಗಿ ಮಾಡೋದಕ್ಕೆ. ಪ್ಲೀಸ್ ನಿಮ್ಮ ಒಂದು ಸಪೋರ್ಟ್ ನನಗೆ ಖಂಡಿತ ಬೇಕು ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಿದ್ದೀನಿ. ಎಲ್ರಿಗೂ ಬಾಯ್ ಬಾಯ್.